ರೇವಣ್ಣ ಪ್ರಜ್ವಲ್ ರೇವಣ್ಣನ ಬಿಟ್ಟು ಈಗ ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳಲ್ಲ. ಆ ದೇವೇಗೌಡರ ಮೊಮ್ಮಗ ಅವ ಖಂಡಿತ ಆ ಮಾತನ್ನ ಕೇಳೋ ಅಂತ ಪರಿಸ್ಥಿತಿ ಇದೆಯಾ? ಆಮೇಲೆ ಪ್ರಜ್ವಲ್ ತಪ್ಪು ಮಾಡಿದ್ರೆ ರಾಕೇಶ್ ಶೆಟ್ಟಿ ದೇವೇಗೌಡರು ಅದಕ್ಕೆ ಯಾವ ರೀತಿ ಅಕೌಂಟಬಿಲಿಟಿ ಮಾರಲಿ ನಾವು ಒಪ್ಕೊಳ್ಬಹುದು, ಮಾನಸಿಕವಾಗಿ ಅವ್ರು ಹೇಳ್ಬೇಕಾಗಿತ್ತು ಬುದ್ಧಿ ಅಂತ. ಬಟ್ ಬೆಳೆದಿರೋ ಹುಡುಗರುಗಳಿಗೆ ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಕೇಳ್ತಾರ. ಆಮೇಲೆ ಪ್ರಜ್ವಲ್ ಮಾಡಿರೋ ಅಪರಾಧಕ್ಕೂ ಅವ್ರ ಕನ್ವಿಕ್ಷನ್ಗೂ ಅವರ ತಾತರಾದಂತ ದೇವೇಗೌಡರು ಹೆಂಗೆ ಕಳಂಕ ಆಗ್ತಾರೆ. ದಯಮಾಡಿ ಪವರ್ ಟಿವಿ ರಾಕೇಶ್ ಶೆಟ್ಟಿ ತಾವು ಸಮಾಜಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ಬೇಕು. ಇದೇ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಆರೋಪಿಗಳಿಗೆ ಸಹಾಯ ಮಾಡ್ತಾ ಇದ್ದಾನೆ, ಅವರ ಬೆನ್ನಿಗೆ ನಿಂತಿದ್ದಾನೆ. ಅದೇ ಏನೋ ಪ್ರಜ್ವಲ್ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ನೂ ಸೇರಿಸಿ ಅವರ ತಾತನನ್ನು ದೂಷಿಸುವ ಮಟ್ಟಕ್ಕೆ ರಾಕೇಶ್ ಶೆಟ್ಟಿ ಹೋಗ್ತಾನೆ ಅಂತಂದ್ರೆ ಒಂದೇ ನೋಡಿ, 2 ಕೇಸ್ ಇದೆ. ಒಂದು ಪ್ರಜ್ವಲ್ ಕೇಸಲ್ಲಿ ಪ್ರಜ್ವಲ್ ತಪ್ಪು ಅನ್ನೋದಾದ್ರೆ ಅವ್ರ ತಾತನ್ನು ಹೇಳ್ಕೊಂಬಂದು ಕಳಂಕ ಅಂತಾನೆ. ನಾನು ಹೇಳ್ತೀನಿ ಅವ್ರ ತಾತನಿಗೂ ಇದಕ್ಕೂ ಸಂಬಂಧ ಇಲ್ಲ. ತಪ್ಪು ಮಾಡ್ರು ಪ್ರಜ್ವಲ್ ಅವನಿಗೆ ಶಿಕ್ಷೆ ಆಗಿದೆ, ಅವ್ರ ತಾತನಿಗೆ ಕೋರ್ಟ್ ಶಿಕ್ಷೆ ಕೊಟ್ಟಿಲ್ಲ. ದಯಮಾಡಿ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ರಾಕೇಶ್ ಶೆಟ್ಟಿ ಮಾಡಕ್ ಹೋಗ್ಬೇಡ. ನಿನಗೆ ಮಾಡಕ್ ಕೆಲಸ ಇಲ್ಲ ಅಂದ್ರೆ ಏನ್ ಕಿಸಿಯ ಕೂತ್ಕೊಂತೀಯಾ? ಯಾಕೆ ನಿನ್ನ ಚಾನೆಲ್ ಅಲ್ಲಿ ನ್ಯೂಸ್ ರೀಡರ್ ಇಲ್ವೇನೋ? ಆ ಕೆಲ್ಸ ನೀನೇ ಮಾಡ್ತೀಯಾ? ಬಾತ್ರೂಮ್ ನೀನೇ ತೊಳಿದ್ಯಾ ನಿಮ್ ಪವರ್ ಟಿವಿನಲ್ಲಿ? ಈಗ ನ್ಯೂಸ್ ರೀಡರ್ ಕೆಲಸ ನೀನು, ನ್ಯೂಸ್ ಕಲೆಕ್ಟ್ ಮಾಡೋದಕ್ಕೆ ಕೆಲಸ ನೀನು, ನ್ಯೂಸ್ ನ ಡೀಲ್ ಮಾಡೋದು ಮಾಡ್ತೀಯಾ. ಹಂಗಾರೆ ಎಲ್ಲಾ ಕೆಲಸ ಹಂಗಾರೆ ಬಾತ್ರೂಮ್ ನೀನೇ ತೊಳಿದ್ಯಾ ನಿನ್ನ ಚಾನೆಲ್ ಅಲ್ಲಿ? ಕೇಳಬೇಕಾಗಲ್ವಲ್ಲ. ಮತ್ತೆ ನ್ಯೂಸ್ ರೀಡರ್ ಏನಕ್ಕೆ ಬೇಕು ಪವರ್ ಟಿವಿನಲ್ಲಿ? ನೀನೇ ಕೂತ್ಕೊಂಡು ಕಿಸಿ ಹಂಗಿದ್ರೆ ನೀನೇ ದೊಡ್ಡ ಜರ್ನಲಿಸ್ಟ್ ಅಲ್ವಾ? ಅಲ್ಲಿ ಹೋಗ್ಬಿಟ್ಟು UK ನಲ್ಲಿ ಜರ್ನಲಿಸಂ ಮಾಡ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಕಿಸಿತಾ ಇದೀಯಾ ಅಲ್ವಾ? ಏನ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ಇದೆ ನಿನಗೆ? ಲೇ ರಾಕಿ ಬಾಯ್, ಏನೋ ಇದೆ ನಿನಗೆ? ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಅಷ್ಟು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ತುಟಿ ಬಿಚ್ಚಲ್ಲ ನೀನು. ಆರೋಪಿಗಳಿಗೆ ಕೊಲೆಗಾರರಿಗೆ ಸಪೋರ್ಟ್ ಮಾಡ್ತೀಯಾ. ಕೊಲೆಗಾರ ಸಪೋರ್ಟ್ ಮಾಡ್ಕೊಂಡು ನಮ್ಮಂತವ್ರನ್ನ ಈ ಎಕ್ಸ್ಪೋಸ್ ಮಾಡ್ತಾರವ್ರನ್ನ ದೂಷಿಸೋ ಕೆಲಸ ಮಾಡ್ತೀಯಾ. ಅದೇ ಪ್ರಜ್ವಲ್ ರೇವಣ್ಣ ಕೆಲಸದಲ್ಲಿ ಪ್ರಜ್ವಲ್ಗೆ ಕನ್ವಿಕ್ಷನ್ ಆಗಿದೆ, ಕ್ಯಾಕರ್ ಸುಗಿ ನಮ್ಗೇನ್ ಬೇಡ ಅಂತ ಹೇಳ್ತಾ ಇಲ್ಲ.